ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಜಾಲಹಳ್ಳಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಇರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಖುಷೀದ್ ಪಟೇಲ್ ವಹಿಸಿದ್ರು. ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಪಾರ್ವತಿ, ಎಸ್ಟಿಎಂಸಿ ಅಧ್ಯಕ್ಷರು ಆದ ಖುರ್ಷೀದ್ ಪಟೇಲ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಭೂದಾನಿಗಳು ಆದ ತಿಮ್ಮಣ್ಣ, ತಂದೆ ಕಾಳಿಂಗಪ್ಪ, ದಿವಾನ ಮತ್ತು ನಿವೃತ್ತ ಶಿಕ್ಷಕರು ಆದ ಸುರೇಶ್ ಬಾಬು ಅವರನ್ನ ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಾಗಿದೆ. ಇಂದಿನ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಜರಾಮ ಭದ್ರಪ್ಪ ನಾಯಕ ದೊರೆ, ಬಾಬಾ ವೆಡಿಕಲ್ನ ಭೀಮಣ್ಣ ಗುಮದಾರ್, ಯಾಸಿನ್ ಮುಲ್ಲಾ ಸೇರಿ ಎಲ್ಲ ಎಸ್ಟಿಎಂಸಿ ಸದಸ್ಯರು, ಶಾಲೆಯ ಶಿಕ್ಷಕರಿಂದ ಹಾಗೂ ಊರಿನ ಸಾರ್ವಜನಿಕರು ಭಾಗವಹಿಸಿದ್ರು. ಗಣರಾಜ್ಯೋತ್ಸವದ ಶುಭಾಶಯಗಳು. 1950 ಜನವರಿ 26ರಂದು ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಸಂವಿಧಾನ ರಚನೆ ಆದಂಥ ಈ ಒಂದು ಪವಿತ್ರ ದಿನ. ಇಡೀ ಭಾರತದಾದ್ಯಂತ ಈ ಒಂದು ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಸಡಗರದಿಂದ ಆಚರಿಸಿಕೊಂಡು ಹೋಗುತ್ತೇವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಒಂದು ಎಸ್ಟಿಎಂಸಿ ಅಧ್ಯಕ್ಷರಾದಂಥ ಖುರ್ಷೀದ್ ಪಾಟೀಲ್ರೇ, ಈಗ ತಾನೇ ಸನ್ಮಾನಗೊಂಡಂಥ ತಿಮ್ಮಣ್ಣ ದಿವಾಣಿ ಅವರೇ, ಸುರೇಶ್ ಚವಾಣ್ ಅವರೇ, ಯಾಸಿನ್ ಸಾಬ್ ಮುಲ್ಲಾ ಅವರೇ, ರಾಜ ರಾಮಭದ್ರಪ್ಪ ನಾಯಕರೇ, ಬಾಬಾ ಮೆಡಿಕಲ್ ಅವರೇ, ಬಸವರಾಜ್ ಗಣಕಲ್ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಗುರುಗಳೇ, ಗುರು ವೃಂದವೇ, ಮುದ್ದು ಮಕ್ಕಳೇ, ಹಿಂದೆ ನಮ್ಮ ಭಾರತ ದೇಶದ ಮಹನೀಯರು ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ ಈ ಒಂದು ಹಬ್ಬ ನಾವು ಮುಂದೆ ಯಾವ ಥರ ನಾವು ಇದನ್ನೇ ಬೆಳೆಸ್ಕೊಂಡು ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವು ಭಾಳ ಪಣ ತೊಡಬೇಕಾಗ್ತದೆ. ಈ ಒಂದು ಶಾಲೆಯ ಮುದ್ದು ಮಕ್ಕಳಲ್ಲಿ ಆ ಒಂದು ದೇಶ ಪ್ರೇಮವನ್ನು ನಾವು ರೂಪಿಸಿ ಆ ಮಕ್ಕಳನ್ನು ಈ ದೇಶದ ಭವ್ಯ ಪ್ರಜೆಗಳನ್ನಾಗಿ ರೂಪಿಸೋದಂಥ ಶಿಕ್ಷಕರ ಪಾತ್ರ ಮುಖ್ಯವಾಗಿದೆ. ಆ ಒಂದು ಪಾತ್ರ ಈ ಒಂದು ಶಾಲೆಯ ಶಿಕ್ಷಕರು ಮಾಡಲಿ, ಈ ದೇಶದ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆಶಿಸಿ ಈ ಒಂದು ಎರಡು ಮಾತಾಡಲು ಅವಕಾಶ ಕೊಟ್ಟಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ, ಎಸ್ಟಿಎಂಸಿ ಅಧ್ಯಕ್ಷರಿಗೂ, ಸದಸ್ಯರಿಗೂ ವಂದಿಸಿ ನನ್ನ ಮಾತು. ಇಂದಿನ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನತಾ ಕಾಲೋನಿ ಜಾಲಹಳ್ಳಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಲ್ಲಿನ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯರಲ್ಲಿ ಈ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಎಲ್ಲರಿಗೂ ನಾವು ಪ್ರಥಮವಾಗಿ 77ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳುತ್ತಾ, ಇಲ್ಲಿ ಇರ್ತಕ್ಕಂಥ ಎಲ್ಲ ಊರಿನ ಗಣ್ಯವಂತಿಗಳೇ, ಶಿಕ್ಷಕರು, ಮುಖ್ಯೋಪಾಧ್ಯಾಯರೇ, ಎಸ್ಟಿಎಂಸಿ ಸದಸ್ಯರೇ ಹಾಗೂ ಅಧ್ಯಕ್ಷರೇ ಹಾಗೂ ಮುದ್ದು ಮಕ್ಕಳೇ, ನಾವು ವಿಶೇಷವಾಗಿ ಇಂದಿನ ದಿನವನ್ನು ನಮ್ಮ ಒಂದು ಗಣತಂತ್ರಕ್ಕೆ ಒಳಪಟ್ಟಿರ್ತಕ್ಕಂಥ ನಮ್ಮ ದೇಶ 26ನೇ ಜನವರಿ ಅಂದು, ಯಾಕಂತಂದರೆ ನಮ್ಮ ಭಾಳಷ್ಟು ದೇಶದ ವಿಂಗಡಣೆಗಳಾಗಿದ್ದು ಮತ್ತು ಅದನ್ನು ಒಗ್ಗೂಡಿಸಿ ಒಂದು ಸಂವಿಧಾನವನ್ನು ಜಾರಿ ಮಾಡಲಾಯಿತು 26 ಜನವರಿ 1956ರಂದು. ಯಾಕಂತಂದರೆ ನಾವು ನಮ್ಮ ರಾಜ್ಯದಲ್ಲಿನೂ ಮೈಸೂರು ರಾಜ್ಯ ಅಂತೇಳಿ ನಮಗಿತ್ತು. ಆಮೇಲೆ ನಂತರ ದಿನಗಳಲ್ಲಿ ಅದನ್ನು ಕರ್ನಾಟಕವನ್ನಾಗಿ ಮಾಡಲಾಯಿತು. ಯಾಕಂದರೆ ಇಂದಿನ ದಿನ ನಮ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ನಾವು ಸಂವಿಧಾನಕ್ಕೆ ಒಳಪಟ್ಟಿರ್ತೇವೆ ನಾವು. ಯಾಕಂದರೆ ನಮ್ಮ ಸಂವಿಧಾನ ಸಂಪೂರ್ಣವಾಗಿ ಜಾರಿಯಾಗಿರುತ್ತೆ ನಮ್ಮ ಈ ಒಕ್ಕೂಟ ವ್ಯವಸ್ಥೆಗೆ, ನಮ್ಮ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಗೆ. ನಾವು ಅದು ಹೇಳ್ತೀನಿ, ಎಲ್ಲ ಶಿಕ್ಷಕರಲ್ಲಿ ಮತ್ತು ಮುಖ್ಯೋಪಾಧ್ಯಾಯರು, ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಏನು ಮಾಡಬೇಕಂದ್ರೆ ಸಂವಿಧಾನದ ಕೆಲವು ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ನಿಂತು ಭಾಷಣ ಮಾಡಲಿಕ್ಕೆ ಹೇಳಬೇಕು. ಯಾಕಂದರೆ ಕೆಲವು ಸಣ್ಣ ಸಣ್ಣ ಆರ್ಟಿಕಲ್ಸ್ಗಳನ್ನಾಗಿರಲಿ, ಸಂವಿಧಾನ ನಮಗೆ ಏನು ಹೇಳ್ಕೊಡ್ತಪ್ಪ, ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಕೊಡ್ತಾ, ನಮಗೆ ಸ್ವಾತಂತ್ರ್ಯ ಯಾವ ರೀತಿ ನಾವು ಇದನ್ನು ಜನರಿಗೆ ಮುಟ್ಟಬೇಕು. ಯಾಕಂದರೆ ಇಲ್ಲಿ ಎಸ್ಟಿಎಂಸಿ ಸದಸ್ಯರು, ಅಧ್ಯಕ್ಷರುಗಳು, ಪಾಲಕರು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ಬಂದಿರ್ತಾರೆ. ಅವ್ರ ಗಮನಕ್ಕೆ ಏನಪ್ಪ, ನಮ್ಮ ಸಂವಿಧಾನವನ್ನು ನಮ್ಮ ಶಾಲೆ ಮಕ್ಕಳು ಭಾಳಷ್ಟು ಅರ್ಥ ಬಿಟ್ಟರೆ ಅನ್ನೋ ಒಂದು ಮನೋಭಾವನೆ ಬರೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಮಕ್ಕಳನ್ನು ತಯಾರು ಮಾಡಬೇಕಂತ ಹೇಳ್ತಾ, ಯಾಕಂದರೆ ನಮಗೆ ಸಂವಿಧಾನ ಎಷ್ಟೊಂದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಎಷ್ಟೊಂದು ಮುಖ್ಯ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ನಮ್ಮ ಭಾರತೀಯರು ಸಂವಿಧಾನವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಹೊಂದಿರಬೇಕು. ಯಾಕಂದರೆ ಈಗಿನ ವಾತಾವರಣಕ್ಕೆ ಈಗ ಗೂಗಲ್ ನೋಡಿ ಅದೆಲ್ಲ ಮಾಡ್ತಿರ್ತಾರೆ. ಅಂದರೆ ವಿದ್ಯಾವಂತರು ಆದ್ರೂ ನಾವು ಪ್ರತಿಯೊಂದು ಮಕ್ಕಳನ್ನು, ಯಾಕಂದರೆ ಮಕ್ಕಳು ಒಂದು ಸಲ ಕಲ್ತು ಬಿಟ್ರಂದರೆ ಮರೆಯಂಗಿಲ್ಲ ಅವರು ದೊಡ್ಡವರಾದ್ಮೇಲೆ. ಯಾಕಂದರೆ ನಾವು ಸಣ್ಣವ್ರ ಕಾಲ ಏನು ಕಲ್ತಿದ್ವಿ
ಶಾಲೆಗಳಲ್ಲಿ ವಿದ್ಯಾಭ್ಯಾಸಗಳಲ್ಲಿ ಅದನ್ನು ನಾವು ಹಂಗೆ ನೆನಪಿಟ್ಟುಕೊಂಡಿದ್ದೀವಿ. ಅದರಂಗ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ನಮ್ಮ ದೇಶದ ಉಜ್ವಲ ಭವಿಷ್ಯ ಇರೋದರಿಂದ ನಾವು ಇಡೀ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ. ಕಾರ್ಯಕ್ರಮದಲ್ಲಿ ಬಸವರಾಜ್ ಗಣೇಕಲ್, ಖಾಜಾ ಹುಸೇನ್ ಕರೇಶಿ, ಬಾಲಪ್ಪ ಗೋಪಿ ಸಾವೂಜಿ, ಮೊಹಮ್ಮದ್ ಇದ್ರಿಸ್, ಅಬ್ದುಲ್ ನಬಿ, ಇಮಾಮ್ ಸಾಬ್ ಕಾಲಗರ್, ಶಿವಪ್ಪ, ಗ್ರಾಮ ಪಂಚಾಯತ್ ಸದಸ್ಯರು ಮುಸ್ತಫಾ ಯಾದ್ಗೀರ್, ಮಾಹಿ ಜಹೀರ್, ಮುಸ್ರೇದಾ ಬಾಬಾ ಸೀತಾರ ಸೇರಿ ಹಲವರು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.